ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಎಂಆರ್ಎಂಸಿ ಕಾಲೇಜ್ ವತಿಯಿಂದ ಹೃದಯ ವೈಫಲ್ಯದ ಕುರಿತಾಗಿ ತಜ್ಞರ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ. ದೇಶದ ಐಕ್ಯತೆಗೆ ನಮ್ಮ ಬೆಂಬಲ ಸದಾ ಇದೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರಾಧನಾ ಶಾಲೆ ವಿದ್ಯಾರ್ಥಿಗಳ ಸಾಧನೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಹೃದಯ ವೈಫಲ್ಯದ ಕುರಿತಾಗಿ ತಜ್ಞರ ಉಪನ್ಯಾಸ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ನಗರದ ಬಸವೇಶ್ವರ ಆಸ್ಪತ್ರೆ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ಭವ್ಯ ಸನ್ಮಾನ ಸಮಾರಂಭ ಹಾಗೂ ಉಪನ್ಯಾಸ ಕಾರ್ಯಕ್ರಮವನ್ನು ಸಂಸದ ಡಾ ಸಿಎನ್ ಮಂಜುನಾಥ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇತ್ತೀಚೆಗೆ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚುತ್ತಿದ್ದು, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಸೇವೆ ನೀಡಬೇಕಾಗಿದೆ. ಸಾರ್ವಜನಿಕರು ಸಹ ತಮ್ಮ ಹೃದಯದ ಕಾಳಜಿ ವಹಿಸುವ ಮೂಲಕ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. The management and faculty of MRMC Medical College for this invitation to be amongst you to deliver a lecture on one of the most common cardiac element which seeks repeat hospitalization and repeat admissions. I have picked up because I didn't want to talk too much about interventions, angioplasties and as well as various other complex procedures. Because heart failure is one of the most common cardiac illness for which patient seeks admission, so I have picked up this particular topic. So, and of course, we have just felicitated Dr. Dilip Banushali, who is an IMA president, and in fact, I had come to this place many a times, maybe about in the last 15 years I might have come 3-4 times. In the same hall there used to be
some CSI meet, there used to be some API meet and all. So heart failure, particularly in the last 10 years, has gone through a lot of evolution, and the very definition has changed from what used to be when we were medical students back in 1982-85. So this is what the Eugene Braunwald has given the definition. What seems to be on the surface of the paradox, the prevalence, incidence and mortality of heart failure are all climbing steadily despite dazzling progress in diagnosis and therapy of all forms of cardiac disease. Heart failure may be considered to be the last great battleground of cardiac disease. So is it possible to bring down the prevalence of heart failure? Because one of the commonest cause for heart failure is delayed treatment of heart attack. Because today 3 million people die of heart attack in India, and unfortunately 1/3 of heart attack patients occurring below 40 years of age. In this group we see many potential bridegrooms are succumbing to heart attack, and so young Indians are becoming vulnerable to heart attack. So if you don't treat heart attack within that golden hour of 3 hours or less than 3 hours, then even if they survive with a very bad heart muscle. As a result, they will have heart failure. So the objective of treating a heart attack is not just to save life, we have to save the myocardium. As a result, most of them will survive with a good heart function, and they can get back to their work as soon as possible in full glow. Then the American College of Cardiology and American Heart Association redefined this definition. It's a complex clinical syndrome that can result from any structural or functional cardiac disorder that impairs the ability of the ventricle to fill with or eject blood. See, in fact, when we were medical students, heart failure was basically, definition was including a systolic function. Where the heart is able to really contract properly, that is called a systolic function. Now the diastolic component is added. That means heart should also relax. When once it contracts, if there is a failure or decreased contraction is called systolic heart failure. And if the heart, when once contracts, it should relax also quickly. And if there is an impaired relaxation, then we call it as diastolic heart failure. So by this definition, both systolic component as well as diastolic component. What I was trying to drive home the point here is even echocardiography shows a normal LV systolic function, the jugular venous pressure. So then heart failure prevalence expected to continue increasing. Nearly 62 millions of people are suffering from heart failure, and this is because of aging population. When India got independence, the lifespan is around 37 years. Now it is touching 70. Of course, amidst this, still we have younger population suffering from various illnesses. So aging population, increasing prevalence of various risk factors, and improved post-MI survival. Because see, if you look at myocardial infarction survival from Tier 1 cities, if we consider Gulbarga as a Tier 2 cities or Tier 3 cities, if you look at the heart attack mortality in Taluk Hospital or in primary health center, it is around 20%. Then in this sort of city, it is around say 10% or 12%. And in Tier 1 cities like Bangalore, Chennai or this thing, it is around 6 to 7%. So we need to really bring down these differences. The only way we can, I appeal to all physicians sitting here or going to be a futuristic physicians. I think heart attack management is not the domain of cardiologists. Physicians are trained to treat heart attack. At least once you are diagnosed heart attack, don't hesitate to give thrombolysis. If angioplasty program is not there under the roof, and if the center, angioplasty performing center is going to take 3 to 4 hours of travel, don't waste time, because for every 30 minutes of delay in initiating treatment for heart attack, risk of death increases by 7%. So ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಹೃದಯ ತಜ್ಞರು ಮತ್ತು ಸಂಸದರಾದ ಪದ್ಮಶ್ರೀ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಹೃದಯಶಾಸ್ತ್ರ ಮತ್ತು ಸಾರ್ವಜನಿಕ ಸೇವೆಯ ಕ್ಷೇತ್ರದಲ್ಲಿ ನೀಡಿದ ಅಮೂಲ್ಯ ಕೊಡುಗೆಗಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಸಮಾರಂಭದಲ್ಲಿ ಡಾಕ್ಟರ್ ದಿಲೀಪ್ ಪಿ ಭಾನುಶಾಲಿ, ಡಾಕ್ಟರ್ ವಿವಿ ಚಿನಿವಾಲ್ ಅವರನ್ನ ಸಹ ವೈದ್ಯಕೀಯ ಕ್ಷೇತ್ರದಲ್ಲಿ ತೋರಿದ ನಾಯಕತ್ವ ಹಾಗೂ ಸೇವೆಯನ್ನ ಗುರುತಿಸಿ ಸನ್ಮಾನಿಸಲಾಯಿತು.
Krishnamurti, who is on the stage today, had come to Jayadeva in 2010. In the night time, it was only 92 rupees for his whole checkup. He has written a letter to Obama, so that was an applause. Once there was metro rail was drawn, then it was coming into the premises of the OPD. Then Dr. Manjunath sir used his letter to... And the professor background about 50 years of medical practice and leadership, specialty in general and laparoscopic surgery, and school education in US, medical, sir has completed University of College Germany, and sir has a lot of clinical experience. ಸಮಾರಂಭದಲ್ಲಿ HKE ಸೊಸೈಟಿಯ ಅಧ್ಯಕ್ಷ ಶಶಿಲ್ ಜಿ ನಮೋಶಿ, ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಎಂಆರ್ಎಂಸಿ ಡೀನರು ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ದೇಶದ ಐಕ್ಯತೆಗಾಗಿ ಮೋದಿ ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ನಮ್ಮ ಬೆಂಬಲವಿದೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಪಕ್ಷಗಳನ್ನ ವಿಶ್ವಾಸ ತೆಗೆದುಕೊಂಡು ಕ್ರಮ ಕೈಗೊಳ್ಳಬೇಕು. ಬರೀ ಭಾಷಣ ಮಾಡಿಕೊಂಡು ಕುಳಿತರೆ ಆಗೋಲ್ಲ. ನಮ್ಮನ್ನ ಕೆಣಕಿದವರಿಗೆ ತಕ್ಕ ಉತ್ತರ ಕೊಡಬೇಕು. ಆದ್ರೆ ಇದರಲ್ಲೂ ರಾಜಕೀಯ ಆಗಬಾರದು. ನಮ್ಮ ದೇಶವನ್ನ ಕೆಣಕಿದ್ರೆ ನಾವು ಸುಮ್ಮನಿರಬಾರದು. ಪಾಕಿಸ್ತಾನದ ಮೇಲೆ ಕ್ರಮ ಆಗಲಿ ಅಂತ ನಾವು ಬೆಂಬಲ ಕೊಟ್ಟಿದ್ದೇವೆ. ನಮಗೆ ದೇಶ ಮುಖ್ಯ. ಹೀಗಾಗಿ ಯಾವುದೇ ಕ್ರಮ ಕೈಗೊಂಡ್ರೂ ನಮ್ಮ ಬೆಂಬಲ ಇರುತ್ತದೆ ಎಂದರು. ಇದೇ ವೇಳೆ ಮಾತನಾಡಿದ ಅವರು, ಜಾತಿ ಗಣತಿ ಬಗ್ಗೆ ನಾವು ಮೊದಲೇ ಆಗ್ರಹಿಸಿದ್ದೆವು. ಆದ್ರೆ ಅವಾಗ ಜಾತಿ ವಿಷ ಬೀಜ ಬಿತ್ತುತ್ತಾರೆ ಅಂತ ನಮ್ಮನ್ನ ಹೀಯಾಳಿಸಿದ್ರು. ಬಿಹಾರ ಚುನಾವಣಾ ಗಿಮಿಕ್ ಇರಬಹುದು, ಆದ್ರೆ ನಾವು ಅದ್ರ ಬಗ್ಗೆ ಮಾತನಾಡೋಲ್ಲ. ದುರುದ್ದೇಶದಿಂದ ನೀವು ನಡೆದುಕೊಂಡ್ರೆ ಯಾರೂ ಸಹಿಸೋಲ್ಲ. ಒಳ್ಳೆಯ ಉದ್ದೇಶದಿಂದ ಮಾಡಿ ಎಂದು ಹೇಳಿದ್ದಾರೆ. ಇಂಡಿಯಾ ಗವರ್ಮೆಂಟ್ ಮೊದಲು ಕೂಡ ಕೆಲವೊಂದು 5-6 ಕಂಡೀಷನ್ ಹಾಕಿದ್ರು, ಈಗೂ ಕೂಡ ಹಾಕಿದ್ದಾರೆ. ನೋಡಿ, ಇದ್ರಾಗ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ನಾನು ಸ್ಪಷ್ಟವಾಗಿ ನಿಮ್ಮಲ್ಲೇ ಎಲ್ಲಿ ಇದ್ದಾಗ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೇಳಿದ್ದೇವೆ, ದೇಶದ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೇವೆ. ಅಪೋಸಿಷನ್ ಪಾರ್ಟಿದು ಬೆಂಬಲ. ಈಗ ಇದನ್ನು ಅವರು ಎಲ್ಲರಿಗೂ ವಿಶ್ವಾಸನಾಗ ತೆಗೆದುಕೊಂಡು ಏನು ಹೆಜ್ಜೆ ಇಡ್ತಾರೋ ಅದನ್ನು ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇವೆ, ಮಾಡ್ತೀವಿ. ಆದರೆ ದುರುದ್ದೇಶದಿಂದ ಅಥವಾ ಪಬ್ಲಿಸಿಟಿಗೋಸ್ಕರ ಅಥವಾ ತಮ್ಮ ಪಕ್ಷ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾರೂ ಮೆಚ್ಚೋದಿಲ್ಲ. ಅದಕ್ಕೆ ಯಾವುದೇ ದೇಶ ನಮ್ಮಲ್ಲಿ ದಾಳಿ ಮಾಡಿದಾಗ ನಾವು ಸುಮ್ಮನೆ ಕೂಡೋಕ್ಕಾಗೋದಿಲ್ಲ. ಅದು ಇವರು ಫೈಟ್ ಮಾಡಬೇಕು, ಇವರು ಹೋರಾಟ ನಡೆಸಬೇಕು ಮತ್ತು ನಮ್ಮ ಜನರ ರಕ್ಷಣೆ ಮಾಡಬೇಕು. ಇದು ಭಾಳ ಮುಖ್ಯ. ಇದು ಮಾಡಬೇಕು. ಬರೀ ಭಾಷಣ ಮಾಡೋದ ಹೇಳೋದ ಅಷ್ಟಕ್ಕಲ್ಲ ಇದು. ಮತ್ತು ನಾವು ಇದನ್ನೂ ಹೇಳೋದಿಲ್ಲ ಸುಮ್ಮನೆ ಜಗಳ ಮಾಡಿ ಅಂತ. ಯಾವಾಗ ಅವ್ರು ನಮಗೆ ಕೆಣಕಿದ್ದಾರೆ ಅಂದಾಗ ನಾವು ಅದರ ಒಂದು ತೀರ್ಮಾನನ ಅಂದರೆ ಅದರದ ಇದನ್ನು ತಗೊಳ್ಬೇಕು. ಏನು ಹೇಳ್ತೀವಿ, ಅದರ ಪ್ರತಿರೋಧನ ನಾವು ಮಾಡಬೇಕು. ಅದಕ್ಕೆ ರೆಸ್ಪಾನ್ಸ್ ನಾವು ತಗೊಳ್ಬೇಕು. ನಾವು ಹಾಗೆ ಬಿಟ್ಕೊಂಡು ಹೋದರೆ ಎಲ್ಲರೂ ಕೆಣಕೋತ ಹೋಗ್ತಾರೆ. ಎಲ್ಲರಿಗೂ ಗೊತ್ತಾಗಬೇಕು, ನಾವು ನಮಗೆ ಯಾರು ಕೆಣಕ್ತಾರೋ ನಾವು ಅವ್ರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಇರಬೇಕು. ನೀ ಎಲ್ಲಿಂದ ಬಂದಪ್ಪ ಹಿಂದೆ? ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರಾಧನಾ ಶಾಲೆ ವಿದ್ಯಾರ್ಥಿಗಳ ಸಾಧನೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯ ಲಾಲ್ ಹನುಮಾನ್ ಮಂದಿರದ ಬಳಿ ಇರುವ ಪ್ರಸಿದ್ಧ ಆರಾಧನಾ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು, ಶಾಲಾ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಪೋಷಕರು ಹರ್ಷ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯ ಲಾಲ್ ಹನುಮಾನ್ ಮಂದಿರದ ಬಳಿ ಇರುವ ಪ್ರಸಿದ್ಧ ಆರಾಧನಾ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದು ತೆರೆಗಡೆಯಾಗುವ ಮೂಲಕ ಉತ್ತಮ ಸಾಧನೆ ಮಾಡಿದ್ದು, ಶಾಲಾ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕರು ಮಕ್ಕಳಿಗೆ ಸನ್ಮಾನಿಸುವ ಮೂಲಕ ಪ್ರೋತ್ಸಾಹಿಸಿದರು. ಈ ವೇಳೆ ಮಾತನಾಡಿದ ಶಾಲಾ ಪ್ರಾಂಶುಪಾಲರಾದ ಚೇತನ್ ಕುಮಾರ್ ಗಂಗಜಿ ಅವರು, ಆರಾಧನಾ ಶಾಲೆಯ ವಿದ್ಯಾರ್ಥಿಗಳನ್ನ ಎಂದಿನಂತೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮಸ್ಕಾರ. ಆರಾಧನಾ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈ ಶ್ರೇಯ ಆ ವಿದ್ಯಾರ್ಥಿಗಳಿಗೆ ಹೋಗುತ್ತದೆ ಮತ್ತು ಅವರ ತಂದೆ ತಾಯಿ ಮತ್ತು ಎಲ್ಲ ಗುರು ಬಾಂಧವರು ಯಾರು ಅವರಿಗೆ ಕಲಿಸಿದ್ದಾರೆ, ನಮ್ಮ ಸ್ಕೂಲದ ಎಲ್ಲ ಶಿಕ್ಷಕರು ಚೆನ್ನಾಗಿ ಬೋಧನೆ ಮಾಡಿದ್ದಾರೆ, ಅವರಿಗೂ ಅಭಿನಂದನೆಗಳು. ಸಾಕ. ಭಾಗ್ಯಶ್ರೀ ಮಲ್ಲಿಕಾರ್ಜುನ್ ಈ ವಿದ್ಯಾರ್ಥಿನಿ 618 ಮಾರ್ಕ್ಸನ್ನು ಪಡ್ಕೊಂಡಿದ್ದಾಳೆ. ನಂದಿನಿ 604 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಶ್ರೀನಿಧಿ 605 ಅಂಕಗಳನ್ನು ಪಡ್ಕೊಂಡು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಎಲ್ಲ ಮಕ್ಕಳಿಗೆ ಮನಪೂರ್ವಕ ಅಭಿನಂದನೆಗಳು. ಜೈ ಹಿಂದ್. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪೋಷಕರು, ಶಾಲೆಯ ಶಿಕ್ಷಕರ ಸಹಕಾರದಿಂದ ಇಂದು ನಮ್ಮ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ ಎಂದು ಸಂತಸ ಹಂಚಿಕೊಂಡ ಪೋಷಕರು ಶಾಲೆಯ ಆಡಳಿತ ಮಂಡಳಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಿದರು. ನನ್ನ ಹೆಸರು ಕವಿತಾ, ನನ್ನ ಮಗಳ ಹೆಸರು ಭಾಗ್ಯಶ್ರೀ. ಅವಳು SSLC ಎಕ್ಸಾಮಿನಲ್ಲಿ 98.88 ರ್ಯಾಂಕಿಂಗ್ ತೆಗೆದಿದ್ದಾಳೆ. ನಮಗೆ ಬಹಳಷ್ಟು ಖುಷಿ ಆಯಿತು, ಹೆಮ್ಮೆ ಆಯಿತು. ಇಂಥ ಕಷ್ಟದ ಕುಟುಂಬದಲ್ಲೂ ಅವಳು ಬಹಳಷ್ಟು ಶ್ರಮಪಟ್ಟು ಯಾವುದು ಫಂಕ್ಷನ್ಕಂತ ಅದಕ್ಕಂತ ಎಲ್ಲಿ ಓದ್ತಿದ್ದಿಲ್ಲ, ಮನೆಗೆ ಇದ್ದು ಬಹಳಷ್ಟು ಶ್ರಮಪಟ್ಟು ಇಷ್ಟು ಮಾರ್ಕ್ಗಳನ್ನು ತೆಗೆದುಕೊಂಡಿದ್ದಾಳೆ. ಇದಕ್ಕೆ ನಮಗೆ ಬಹಳಷ್ಟು ಖುಷಿ ಆಯಿತು. ಅವರ ತಂದೆ ಇದ್ದರೂ ಭಾಳ ಖುಷಿ ಪಡ್ತಿದ್ದರು, ಆದರೆ ಅವ್ರ ತಂದೆ ಇಲ್ಲಾರದೆ 6 ವರ್ಷ ಆಯಿತು. ಮತ್ತು ನಮ್ಮದು ಪ್ರೀತಿ. ನಮ್ಮ ಮನೆಯವರ ಹೆಸರು ದಾನಯ್ಯ ಸ್ವಾಮಿ ರೀ.
ನಮ್ಮ ಮನೆಯವ್ರು ಮೆಕ್ಯಾನಿಕ್ ಮಾಡ್ತಾರೆ ರೀ. ನಮ್ಮ ಮಗಳ ಹೆಸರು ನಂದಿನಿ ಹಿರೇಮಠ. ಆಕೆ ಸತತವಾಗಿ ಚಂದ ಓದಾಡ್ರಿ. ಸಾಲಿಯವ್ರ ಹೆಲ್ಪ್, ಚೇತನ್ ಸರ್ ಭಾಳ ಹೆಲ್ಪ್ ಮಾಡ್ಯಾರ್ರಿ. ಚಂದ ಶಿಕ್ಷಕರು ಟೀಚರ್ಸ್ ಎಲ್ಲ ಹೆಲ್ಪ್ ಎಲ್ಲ ಚಂದ ಹೇಳ್ಯಾರ ಕ್ಲಾಸ. ನಮ್ಮ ಮನೆಯವ್ರು 2 ವೀಲರ್ ಮೆಕ್ಯಾನಿಕ್ ಅದಾರ. ನಾವು ಆದಷ್ಟು ಪ್ರಯತ್ನ ಮಾಡಿ ಚಲೋ ಸ್ಕೂಲಿಗೆ ಹಾಕ್ಬೇಕಂತ ಓದಿಸೀವಿ. ಎಲ್ಲ ಚಂದ ಓದ್ಯಾರ್ರಿ. ಪರ್ಸೆಂಟೇಜು ಚಲೋ ತೆಗ್ದಾಳ. 96.64% ತೆಗ್ದಾಳ್ರಿ. ಭಾಳ ಖುಷಿಯಾಗ್ಯದ ನಮಗೆಲ್ಲ. ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಹಾಗೂ ಪೋಷಕರ ಸಹಕಾರದಿಂದ ನಮಗೆ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಲು ಸಹಕಾರವಾಗಿದೆ. ಮುಂದೆ ಇಷ್ಟು ಚೆನ್ನಾಗಿ ಓದಿ ಶಾಲೆಗೆ ಹಾಗೂ ಪೋಷಕರ ಒಳ್ಳೆಯ ಹೆಸರು ತರುತ್ತೇವೆ ಎಂದು ಅಭಿಲಾಷೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯಶ್ರೀ. ನಾನು SSLCಯಲ್ಲಿ 98% ತೊಗೊಂಡಿದ್ದೇನೆ. ಇದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ನಮ್ಮದು ಬಡತನದ ಕುಟುಂಬ. ನನ್ನ ತಾಯಿ ತುಂಬ ಕಷ್ಟಪಟ್ಟು ನನ್ನನ್ನು ಬೆಳೆಸಿದ್ದಾರೆ. ನನ್ನ ಗುರುಗಳು ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಧನ್ಯವಾದವನ್ನು ಹೇಳುತ್ತೇನೆ. ನನ್ನ ತಂದೆ ತಾಯಿಯ ಪರಿಶ್ರಮದಿಂದಾಗಿ ನಾನು ಇಷ್ಟು ಅಂಕ ಪಡೆಯಲು ಸಾಧ್ಯ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ನಂದಿನಿ ದಾನಯ್ಯ ಹಿರೇಮಠ್. ನಾನು 2024-25 ಬ್ಯಾಚನೆಯ ಹುಡುಗಿ. ಈ ಸಾಲಿನ 10ನೇ ಪರೀಕ್ಷೆಯಲ್ಲಿ ನನ್ನ ಅಂಕಗಳು 625ಕ್ಕೆ 604, ಅಂದರೆ 96.64% ತೆಗೆದುಕೊಂಡಿದ್ದೇನೆ. ಇದರ ಕಾರಣ ಈ ಆರಾಧನಾ ಸ್ಕೂಲಿನ ಟೀಚರ್ ಸ್ಟಾಫ್, ನಾನ್ ಸ್ಟಾಫ್ ಮತ್ತು ಚೇತನ್ ಸರ್ ಮತ್ತು ಅವರ ಎಲ್ಲ ಮಾರ್ಗದರ್ಶನದಿಂದಾಗಿ ನಾನು ಇಷ್ಟು ಅಂಕ ಬರಲಿಕ್ಕೆ ಸಾಧ್ಯವಾಗಿದೆ. ಮತ್ತು ನನ್ನ ತಂದೆ ತಾಯಿಯ ಆಶೀರ್ವಾದ, ನನ್ನ ಪರಿಶ್ರಮ ನನ್ನ ಈ ಗೆಲುವಿಗೆ ಕಾರಣ. ಈ ಸಂದರ್ಭದಲ್ಲಿ ಶಾಲೆಯ HM ರವೀಂದ್ರ ದೇಸಾಯಿ, ಶಿಕ್ಷಕರಾದ ರಾಜಶ್ರೀ ಬುಕ್ಕ, ವನಿತಾ, ಸಪ್ನಾ ಕುಲಕರ್ಣಿ, ಸ್ನೇಹ, ಸತೀಶ್ ಸೇರಿದಂತೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಖಂಡಿಸಿ ಕಲಬುರಗಿಯಲ್ಲಿ ಹಿಂದೂ ಸಂಘಟನೆ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು. ಕಲಬುರಗಿಯಲ್ಲಿ ಸುಹಾಸ್ ಹತ್ಯೆ ಖಂಡಿಸಿ ಹೋರಾಟ ಮುಂದುವರೆದಿದ್ದು, ಹಿಂದೂ ಜಾಗೃತಿ ಸೇನೆಯ ಕಾರ್ಯಕರ್ತರಿಂದ ಶನಿವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಿಸಿ ಕಚೇರಿಯ ಎದುರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಹಿಂದೂ ಕಾರ್ಯಕರ್ತರು ಸುಹಾಸ್ ಹತ್ಯೆಗೈದ ಆರೋಪಿಗಳಿಗೆ ಕಠಿಣ ಕಾನೂನು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹಿಂದೂಗಳ ಮೇಲೆ ಕೊಲೆ, ದೌರ್ಜನ್ಯ, ದಬ್ಬಾಳಿಕೆ ಹೆಚ್ಚಾಗಿದೆ ಎಂದು ಆರೋಪಿಸಿದ ಹೋರಾಟಗಾರರು ಹಿಂದೂಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ನಡೆದಂತ ಒಂದು ದುರ್ಘಟನೆ ಏನಪ್ಪಾ ಅಂದ್ರೆ, ಬಜರಂಗದಳದ ಕಾರ್ಯಕರ್ತ ಗೋರಕ್ಷಕರಾಗಿ ಕೆಲಸ ಮಾಡುತ್ತಿದ್ದಂತ ಸುಹಾಸ್ ಶೆಟ್ಟಿ ಮೇಲೆ ಕೆಲವು ಜಿಹಾದಿಗಳು ಉದ್ದೇಶಪೂರ್ವಕ ಅವರನ್ನ ಹಲ್ಲೆ ಮಾಡೋರಲ್ಲಿ ಅವರನ್ನ ಏನು ಹರಿತವಾದ ಆಯುಧಗಳಿಂದ ಅವರನ್ನ ಕೊಲೆ ಮಾಡಿದಾರ. ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ರಾಮ್ ಸೇನೆ ಕರ್ನಾಟಕ ಕಲಬುರಗಿಯಿಂದ ಉಗ್ರವಾಗಿ ಖಂಡಿಸುತ್ತಾ ಇವತ್ತಿನ ದಿವಸ ನಾವು ಏನು ಕೇಂದ್ರದ ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವ ಏನು ಜಿಹಾದಿಗಳ ಕೃತ್ಯ ಆಗಿರಬಹುದು, ಇದರ ಬಗ್ಗೆ ನಾವು ವಿಸ್ತಾರವಾಗಿ ಅವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಅನೇಕ ರೀತಿಯಿಂದ ವಿವಿಧ ಪ್ರಕಾರವಾಗಿ ದಾಳಿ ಮಾಡ್ತಾನೆ ಇದ್ದಾರೆ. ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತ ಉಳಿಸ್ಕೊಂಬಲ್ಲಿ ವಿಫಲವಾಗ್ಯದ. ಬಿಜೆಪಿ ನಾಯಕರು ಕೂಡ ಹಿಂದೂಗಳ ರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ಇಲ್ಲಿ ಬಿಜೆಪಿ ಏನು ಮುಖಂಡರ ಅವರು ಕೂಡ ವಿಫಲವಾಗಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ಉಗ್ರವಾದ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಏನು ಕೇಂದ್ರ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ. ತಕ್ಷಣ ಏನು ಸುಹಾಸ್ ಶೆಟ್ಟಿ ಮೇಲೆ ಏನು ಹತ್ಯೆ ಮಾಡಿದಂತ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು, ಅವರನ್ನು ಎನ್ಕೌಂಟರ್ ಮಾಡಬೇಕು. ಹಾಗೆ ಏನು ರಾಜ್ಯದಲ್ಲಿರುವ ಏನು ಹಿಂದೂ ಮುಖಂಡರದಾರ ಅವರಿಗೆ ಸೂಕ್ತವಾದ ಒಂದು ರಕ್ಷಣೆ ನೀಡಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯಾಗಿ ಕೃತ್ಯಗಳು ನಡ್ತಾ ಇದೆ. ಇದ್ರ ಬಗ್ಗೆ ತಾವು ಕರ್ನಾಟಕ ರಾಜ್ಯ ಸರ್ ಕೇಂದ್ರ ಗೃಹ ಮಂತ್ರಿಗೆ ಈಗ ಅದೇ ಉದ್ದೇಶ ಇಟ್ಕೊಂಡೇ ನಾವು ಮನವಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ದಿವಸ ಬಿಜೆಪಿ ಇಲ್ಲಿಯ ಮುಖಂಡರು ಇದ್ದೂ ಇರಲಾರ್ದಂಗೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಒಂದು ಹಿಂದೂ ಕಾರ್ಯಕರ್ತರಿಗೆ ಸೇಫ್ ಇಲ್ಲ. ಇವತ್ತಿನ ದಿವಸ ಅವರು ಕೂಡ ಬಿಜೆಪಿ ಯಾರು ಕೂಡ ಹಿಂದೂ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಇವತ್ತಿನ ದಿವಸ ನಾವು ಡೈರೆಕ್ಟ್ ಆಗಿ ಕೇಂದ್ರ ಸಚಿವರಿಗೆ ಏನು ನಮ್ಮ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಇವರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಹಾಗೂ ಇಲ್ಲಿರುವ ರಾಜ್ಯ ಸರ್ಕಾರದ ವಿರುದ್ಧನೂ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಾವು. ಸರ್ ಈಗ ಕೊಲೆಯಾದಂತ ಸುಹಾಸ್ ಶೆಟ್ಟಿ ಅವರು ರೌಡಿ ಶೀಟರ್ ಅಂತ ಹೇಳ್ತಿದ್ದಾರೆ, ಅದಕ್ಕೆ ತಾವೇನು ಹೇಳ್ತೀರಾ?
ಇದನ್ನ ಇವತ್ತಿನ ದಿವಸ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಕೆಲ ನಾಲ್ಕು ಹಿಜಡಾ ಹಿಂದೂಗಳೇನಾದ್ರ ಇವತ್ತಿನ ದಿವಸ ಅವರೊಂದು ಹೆಸರು ಇದು ಮಾಡ್ಬೇಕಂತ ಇವತ್ತಿನ ದಿವಸ ಅವರನ್ನ ರೌಡಿ ಅಂತ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಾನು ಕೂಡ ಕಲಬುರಗಿ ನನ್ನ ಮೇಲೆ ಕೂಡ ರೌಡಿ ಸೀಟ್ ಇದೆ. ನಾವು ಯಾರಿಗೆ ಹೊಡೆದು ನಾವು ಯಾರಿಗೆ ಇದು ಮಾಡಿ ರೌಡಿ ಸೀಟ್ ಆದ್ರಲ್ಲ, ನಾವು ಧರ್ಮ ರಕ್ಷೆಗೋಸ್ಕರ ಗೋರಕ್ಷಣೆಗೋಸ್ಕರ ಏನು ಹಿಂದೂ ಹೆಣ್ಮಕ್ಳಿಗೋಸ್ಕರ ಇವತ್ತಿನ ದಿವಸ ನಾವು ಹೋರಾಟ ಮಾಡಿ ನಾವು ರೋಡಿ ಸೀಟ್ ಹಾಕೊಂಡಿವಿ. ಇವತ್ತಿನ ದಿವಸ ಅವನು ರೋಡಿ ಆದ್ರೂ ಕೂಡ ನಾನು ಇವತ್ತಿನ ದಿವಸ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ರೋಡಿ ಇದ್ದೀನಿ ಕಲಬುರಗಿ ಅಂತ ಹೇಳಿ. ಯಾಕಂದ್ರೆ ನಾವು ಧರ್ಮಸ್ಥಳ ಕೆಲಸ ಮಾಡ್ತಾ ಇದ್ದೀವಿ. ಧರ್ಮಸ್ಥಳ ರೋಡಿ ಸೀಟ್ ಅಲ್ಲ, ಗಡಿ ಪಾರಾಗೂ ನಾವು ಸಿದ್ಧರಿದ್ದೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಏನು ಕೆಲವು ಜಿಹಾದಿಗಳದಾರ ರೋಡಿ ಅಂತ ಬಿಂಬಿಸ್ತಾ ಇದಾರೆ ಅವ್ರಿಗೆ. ಪ್ರತಿಭಟನೆಯಲ್ಲಿ ಹಿಂದೂ ಜಾಗೃತಿ ಸೇನೆ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ರಾಮ್ ಸೇನೆ ಅಧ್ಯಕ್ಷ ಮಹೇಶ್ ಗೋಬೂರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಎಂಆರ್ಎಂಸಿ ಕಾಲೇಜ್ ವತಿಯಿಂದ ಹೃದಯ ವೈಫಲ್ಯದ ಕುರಿತಾಗಿ ತಜ್ಞರ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ. ದೇಶದ ಐಕ್ಯತೆಗೆ ನಮ್ಮ ಬೆಂಬಲ ಸದಾ ಇದೆ, ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರಾಧನಾ ಶಾಲೆ ವಿದ್ಯಾರ್ಥಿಗಳ ಸಾಧನೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.